ಮತ್ತೊಂದು ಮಹತ್ತರ ಬೆಳವಣಿಗೆಯಲ್ಲಿ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಯತ್ನಾಳ್ ಸವಾಲನ್ನು ಸ್ವೀಕರಿಸಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರಾಜಕೀಯ ಜಿದ್ದಾಜಿದ್ದು ಕಳೆದ ಕೆಲ ದಿನಗಳಿಂದ ನಡೀತಾ ಇದ್ದುದನ್ನು ಗಮನಿಸ್ತಾ ಇದ್ದೇವೆ. ಯತ್ನಾಳ್ ಹಾಕಿದ್ದ ನೇರ ಸವಾಲನ್ನು ಸ್ವೀಕರಿಸಿದ್ದಾರೆ ಶಿವಾನಂದ ಪಾಟೀಲ್. ಸ್ಪೀಕರ್ ಯುಟಿ ಖಾದರ್ಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಶಿವಾನಂದ ಪಾಟೀಲ್. ಅಲ್ಲಿಗೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಪ್ರತಿ ಸವಾಲಿನ ಪರ್ವ ಪ್ರಾರಂಭವಾದಂತಾಗಿದೆ. ಖುದ್ದು ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಶಿವಾನಂದ ಪಾಟೀಲ್. ಯತ್ನಾಳ್ ಅವರು ಒಡ್ಡಿದ್ದ ನೇರ ಸವಾಲನ್ನ ಸ್ವೀಕರಿಸಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಶಿವಾನಂದ ಪಾಟೀಲ್. ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಓಕೆ ಸರ್. ಸರ್ ಓಕೆ ಮಾತಾಡಿ ಸರ್. ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಚೊಳೆ ಮಗ ಭಾರತ್ ಮಾತಾ ಕಿ ಜೈ ಅಂತ, ಪಾಕಿಸ್ತಾನ ಮುರ್ದಾಬಾದ್ ಅಂತ, ಅಲ್ಲೆಲ್ಲಾ ಕೂಟದವ್ರು ಹಲಾಲ್ ಕೋರ್ರು, ಹರಾಮ್ ಕೋರ್ರು. ಅವು ಇಂಡಿ ಶಾಸಕ ಒಂದು 400-500 ಟೆಂಪೋ ಇದು ತಂದಾನ ಸಾಬ್ರನ್ನ ಬಿಜಾಪುರಕ್ಕೆ. ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ. ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನೆ ಏನ್ ಸ್ಟೇಜ್ ಮೇಲೆ ಕೊಡ್ತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ. ನೀವು ಸಾಬ್ರ ಬ್ಯಾಂಡ್ ಹತ್ತಿರಲ್ಲ, ಸಾಬ್ರ ಬ್ಯಾಂಡ್ ಹತ್ತೀನಿ ಮಂದಿನ ಅವ್ರು ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು. ನೀವು ಬರ್ಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತಿರ್ತ. ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಆದ್ರೆ ನಾವು ಕೊಡಂತ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಗೊತ್ತಿರುತ್ತೆ ನಾವು ತಿಳ್ಕೊತೀವಿ. ನಿಮ್ಮಿಬ್ಬರಿಗೆ ಧರ್ಮ ತಾಕತ್ತು ನಿಮ್ಮ ಅಪ್ಪ ಗೊತ್ತಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ. ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತಗೊಂಡು ಆಚೆ ಬರ್ತೀವಿ. ಬಹಳ ದಿವಸದ ಹಿಂದೇನಿಲ್ಲ, ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ನಿಂದನೆ ಮಾಡಿದ್ರು, ಖಂಡನೆ ಮಾಡಿದ್ರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ, ಅದು ಕೇವಲ ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದ್ರು, ಬುರ್ಕಾ ಬಗ್ಗೆ ಮಾತನಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಎಲ್ಲ ನಾವು ಸಹಿಸ್ತೀವಿ. ಆದರೆ ಇವತ್ತು ನಮ್ಮ ಪರಮೋಚ್ಚದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಅದನ್ನ ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮತ್ತು ನೀವೆಲ್ಲ ಶಾಸಕರು
ಗೆದ್ದವರು ಸೋತವರು ಎಲ್ಲರೂ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೇನೆ. ಹೋಗಿ ಅವ್ರು ಮಾತನಾಡಿರ್ತಕ್ಕಂಥ ಘಟನೆಯನ್ನ ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬೇರೆ ಯಾವ ವಿಷಯ ಪ್ರಸ್ತಾಪ ಮಾಡಿಲ್ಲ. ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆ. ನೀವು ನಿಂತು ಗೆಲುವನ್ನು ಸಾಧಿಸ್ರಿ, ಆಗದೆ ಇದ್ರೆ ನನ್ನನ್ನು ಬೇಕಾದ್ರೆ ಕರೆದ್ರೆ ನಾನು ಬಂದು ನಿಂತು ನಿಮ್ಮನ್ನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತು ಅಷ್ಟು ಮಾತ್ರ ಮಾತಾಡಿದ್ದೆ. ಅದು ಅವ್ರು ಸಹಕಾರ ಕೊಟ್ರೆ ಮುಸ್ಲಿಂ ಬಾಂಧವರು, ಅಷ್ಟು ಬಿಟ್ರೆ ನಾನೇನು ಮಾತಾಡಿಲ್ಲ. ಆದರೆ ಅದು ಮುಗಿದು ದಿನಾಂಕ 30ರಂದು ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನು ಮಾತನಾಡಿದ್ರು ಆ ವಿಡಿಯೋ ನಿಮ್ಮ ಎದುರಿಗೆ ನಾನು ಪ್ರದರ್ಶನ ಮಾಡಿದ್ದೀನಿ. ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದ್ರೆ, ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದ್ರೆ ನನಗೇನು ಅನ್ನಿಸ್ತಿರ್ಲಿಲ್ಲ. ಒಂದು ಘಟನೆಯನ್ನ ಅವ್ರು ಮೆಲುಕು ಹಾಕಿದ್ದಾರೆ. ಏನಪ್ಪಾ ಅಂದ್ರೆ, ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡೆಸರನ್ನ ಇಟ್ಕೊಂಡಿರ್ಬೋದು. ಅದೇನು 14ನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರಿರುತ್ತೆ. ಯಾರ ಮಹೇಶ್ ತೆಂಗಿನಕಾಯಿ ಅಂತಿದೆ, ಲಿಂಬಿಕಾಯಿ ಅಂತಿದೆ, ಇಂಥವೆಲ್ಲ ಹೆಸರು ಯಾರ್ಯಾರೋ ಏನೇನೋ ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನ ಇಟ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ರು, ಹಚ್ಚಡದಂತೇನು ಇರಲಿಲ್ಲ. ಮತ್ತು ಬಹುತೇಕ ಏನ್ ಈಗ ಬಿಜಾಪುರ್ನಾಗ ಇನ್ನ ಇಬ್ರು ಪಾಟೀಲ್ರದಾರೆ, ಅವರು ಕೂಡ ಮೊದಲು ಪಾಟೀಲ್ರು ಇರಲಿಲ್ಲ, ಅವ್ರಿಗೂ ಬೇರೆನೇ ಇರಬೇಕು. ಯಾಕಂದ್ರೆ ಅದು ಹೇಳಬ್ರು ಅಂತ ಇರ್ತಾರೆ ನಮ್ಮಲ್ಲಿ. ಅವರಲ್ಲಿ ಇತಿಹಾಸ ಸಿಗ್ತದೆ. 14ನೇ ಶತಮಾನದಿಂದ ನಮ್ಮ ಜನರ ಇತಿಹಾಸ ಇಟ್ಕೊಂಡಿದ್ದಾರೆ ಅವರೆಲ್ಲ. ಅವರಲ್ಲಿ ಯಾರು ಕೂಡ ಪಾಟೀಲ್ರಿಲ್ಲ. ಪಾಟೀಲ್ರು ಅಂತಕ್ಕಂಥದ್ದು ಇದೇ 19ನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ. ಅದು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ, ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ. ಅದನ್ನ ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಇವ್ರು ಹೋಗಿದ್ದಾರೆ. ಮತ್ತೆ ಇನ್ನೊಂದು ನನಗೊಂದು ನೋವು ಅನಿಸ್ತದೆ, ಯತ್ನಾಳ್ ಅವರು ತಂದೆಯವರು ನಮ್ಮ ತಂದೆಯವರು ಬಹಳ ಆತ್ಮೀಯರು, ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ನಾವು. ಆದರೆ ರಾಜಕೀಯವಾಗಿ ಅವರು ನನ್ನನ್ನ ನಿಂದನೆ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ, ಸವಾಲಾಗಲಿ, ಅದ್ರ ಬಗ್ಗೆನೂ ಅಭ್ಯಂತರ ಇಲ್ಲ. ಆದ್ರೆ ವೈಯಕ್ತಿಕ ತೇಜೋವಧೆ ಮಾಡತಕ್ಕಂಥ ಭಾಷೆ ಏನಿದೆ ಅದನ್ನ ಇವತ್ತು ನಾನು ಖಂಡಿಸ್ತೀನಿ. ಯಾಕಂದ್ರೆ ಮೀಡಿಯಾದವರು ನೀವು ಅವ್ರು ಎಷ್ಟೇ ಅನುಚಿತವಾಗಿ ಮಾತನಾಡಿದ್ರು ಕೂಡ ಆ ಶಬ್ದಗಳನ್ನ ಜನಸಾಮಾನ್ಯರು ಸಹಿಸದೇ ಇರತಕ್ಕಂಥ ಮಾತುಗಳನ್ನ ಪದೇ 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 ಆಡ್ತಾ ಇರ್ತಾರೆ. ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಅವರು ಒಂದು ಸವಾಲ್ ಹಾಕಿದ್ರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ರೆ ನಾನ್ ರಾಜಕೀಯ ಬಿಡ್ತೀನಿ, ಇಲ್ಲದೆ ಇದ್ರೆ ನೀವು ರಾಜಕೀಯ ಬಿಡ್ರಿ ಇಬ್ರು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಸ್ಪೀಕರ್ಗೆ ಸಲ್ಲಿಸಿದ್ದೀನಿ. ಬಟ್ ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟಿದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ರು. ಮತ್ತಿನ್ನ ಅವ್ರು ಯಾವ ರೀತಿಯಿಂದ ಇದನ್ನ ಈ ಹಚ್ಚಡದ ಅಂತಕ್ಕಂಥ ವಿಷಯ 1999ರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ. ಅವ್ರು ಇದನ್ನ ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರೆ ಏನೇನೋ, ಆದ್ರೆ ಅದು ಆಗ್ಲಿಲ್ಲ. ಆದ್ರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಈಗ ಹೇಳಕ್ ಹೋಗೋದಿಲ್ಲ. ಇದನ್ನೆಲ್ಲ ಕೆಣಕ್ಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಆದ್ರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ನೀವು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದಿರಿ. ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ. ನೀವು ಅಲ್ಲಿ ಬಂದು ನಿಂದ್ರಂದ್ರೆ ಅಲ್ಲಿ ನಿಲ್ತೀನಿ, ಅಥವಾ ನೀವು ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದ್ರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ. ಆ ಸವಾಲ್ ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡುವು ಹಾಕಿದ್ರು ಅವರು. ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ರೆ ನೀವು ನಿಮ್ಮ ಒಪ್ಪಿಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನ ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು ಅವರು. ಅದು ಬೇಡ, ಅದು ಒಂದು ಅಂತ್ಯ ಆಗ್ಬೇಕು. ರಾಜಕೀಯವಾಗಿ ನಾನರೇ ಬದುಕಬೇಕು, ಅವರೇ ಬದುಕಬೇಕು. ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ, ಬಾಗೇವಾಡಿಯವರೇ ಇರಲಿ, ಅವ್ರು ನಿರ್ಣಯ ಮಾಡ್ತಾರೆ. ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ.
ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನ್ ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನನ್ನ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ. ರಾಜೀನಾಮೆ ಕೊಡಕ್ ಬಂದಾಗ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ ಆಗ್ಬೇಕು, ಯಾಕಂದ್ರೆ ಕಾನೂನುಬದ್ಧವಾಗಿ ಅವರೇ ಹೇಳಿದ್ದಾರೆ. ಅದಕ್ಕೆ ನಂದು ಅವ್ರು ಬೇಕಾದ್ರೆ ನಂದೇ ಅವ್ರಕಿನ್ನ ಮೊದಲು ಅಕ್ಸೆಪ್ಟ್ ಆಗಲಿ, ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡ್ಲಿ. ಅದನ್ನ ನಾನು ಈಗ ಹೇಳೋದಿಲ್ಲ, ಅದು ನೀವು ನಿರ್ಣಯ ಮಾಡ್ತಾರೆ, ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ. ಈಗ ಅವ್ರ ಸವಾಲಂತರೂ ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ರೆಸಿಗ್ನೇಷನ್ ಹೋಗಿ